ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಹಿಂದಿನ ವಿಡಿಯೋದಲ್ಲಿ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಹೋಮ್ ಮೀಟಿಂಗಿನ ಮಹತ್ವವೇನು, ಅದರಲ್ಲಿ ಯಾವುದೆಲ್ಲ ವಿಚಾರವನ್ನು ನಾವು ಅನುಸರಿಸಬೇಕು ಅಂತ ಹೇಳೋದರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ನಾನು ಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಪ್ರೆಸೆಂಟೇಷನ್ ಯಾಕೆ ಬೇಕು, ಹೋಮ್ ಮೀಟಿಂಗಿಗೂ ಪ್ರೆಸೆಂಟೇಷನಿಗೂ ಏನು ಒಂದು ಸಂಬಂಧ ಇದೆ, ಅದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ಲಿಕ್ಕಿದ್ದೇನೆ. ಅದು ಸೇರಿದ ಹಾಗೆ ಇನ್ನು ಉಳಿದಂತಹ ವಿಚಾರಗಳನ್ನು ಇವತ್ತಿನ ಈ ಒಂದು ಮೀಟಿಂಗ್ನಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರೆಸೆಂಟೇಷನಲ್ಲಿ ಏನೆಲ್ಲ ನಾವು ಅಳವಡಿಸಬೇಕು ಅಂತ ಹೇಳಿದರೆ, ಬಿಸ್ನೆಸ್ ಪ್ಲಾನನ್ನು ಸರಳವಾಗಿ ನಾವು ಹೇಳಿಕೊಡುವಂಥ ಕಾರ್ಯವನ್ನು ಮಾಡಲೇಬೇಕು. ಯಾಕಂತ ಹೇಳಿದರೆ, ನಾವು ಹೋಗಿರುವಂಥದ್ದು ಒಂದು ನೇರ ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರಿಗೆ ತಿಳಿಸುವಂಥ ಕಾರ್ಯ. ಅಲ್ಲಿ ಏನು ಬಿಸ್ನೆಸ್ ಹೇಗೆ ಆಗುತ್ತೆ, ಯಾವ ರೀತಿ ಆದಾಯವನ್ನು ನಾವು ಪಡ್ಕೊಳ್ಬೋದು, ಈ ಒಂದು ವ್ಯವಸ್ಥೆಯೊಳಗೆ ನಾವು ಬಂದ ನಂತರ ಹೇಗೆ ಹೆಚ್ಚುವರಿ ಆದಾಯವನ್ನು ನಾವು ಪಡ್ಕೊಳ್ಬೋದು, ಇದರ ಬಗ್ಗೆ ಸರಳವಾಗಿ ಅವರಿಗೆ ಮಾಹಿತಿಯನ್ನು ತಿಳಿಸುವಂಥ ಕಾರ್ಯವನ್ನು ನಾವು ಮಾಡಲೇಬೇಕು. ನಮ್ಮ ಉತ್ಪನ್ನಗಳಿಂದ ಏನು ಲಾಭ ಇದೆ, ಜನ ಯಾಕೆ ನಮ್ಮ ಉತ್ಪನ್ನಗಳನ್ನು ತಗೊಳ್ಬೇಕು, ಏನು ಪ್ರಾಡಕ್ಟ್ ಅಂತ ಹೇಳ್ತೀವಿ, ಉತ್ಪನ್ನ ಅಂತ ಹೇಳ್ತೀವಿ, ನಮ್ಮ ಈ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿರುವಂಥ ಉತ್ಪನ್ನಗಳು ಯಾವುದು, ಅದರಿಂದ ಜನರಿಗೆ ಏನು ಪ್ರಯೋಜನ ಆಗುತ್ತೆ, ನಾವು ಏನು ಯೋಚಿಸಿದಂತಹ ವ್ಯಕ್ತಿ ಆ ಉತ್ಪನ್ನವನ್ನು ಪಡ್ಕೊಂಡ್ರೆ ಅವನಿಗೆ ಮುಂದೆ ಆಗುವಂತಹ ಲಾಭಗಳೇನು, ಇದರ ಬಗ್ಗೆ ನಾವು ಅಲ್ಲಿ ಅತ್ಯಂತ ಸರಳವಾಗಿ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ಆದಾಯದ ಅವಕಾಶಗಳು, ಇನ್ಕಮ್ ಪ್ಲಾನ್ ಅಂತ ನಾವು ಹೇಳ್ತೇವೆ. ಆ ಇನ್ಕಮ್ ಪ್ಲಾನ್ ಹೇಗೆ ಬರುತ್ತೆ ಮತ್ತು ಎಷ್ಟು ಬರ್ತದೆ, ಪ್ರತಿ ದಿವಸ ಬರುವಂಥದ್ದ, ಆ ಕ್ಷಣದಲ್ಲಿ ಅವರಿಗೆ ಸಿಗುವಂಥದ್ದ, ಅಥವಾ ಒಂದು ವಾರದ ನಂತರ ಸಿಗುವಂಥದ್ದ, ಅಥವಾ ತಿಂಗಳ ಅಂತ್ಯದಲ್ಲಿ ಸಿಗುವಂಥದ್ದ, ಈ ರೀತಿಯ ವಿಚಾರವನ್ನು ಅತ್ಯಂತ ಸರಳವಾಗಿ ಅವರಿಗೆ ಮತ್ತು ಅತ್ಯಂತ ಸುಸ್ಪಷ್ಟವಾಗಿ ತಿಳಿಸುವಂಥ ಕಾರ್ಯವನ್ನು ನಾವು ಮಾಡಲೇಬೇಕಾಗುತ್ತೆ. ಮತ್ತು ಅನೇಕರು ಈ ಒಂದು ವ್ಯವಸ್ಥೆಯೊಳಗೆ ಗೆದ್ದಿರುವಂತಹದ್ದನ್ನು ನಾವು ತಿಳಿಸಬೇಕು. ಯಾವ ರೀತಿ ಗೆದ್ದಿದ್ದಾರೆ, ಅವರ ಒಂದು ಆದಾಯ ಹೇಗೆ ಬಂದಿದೆ, ಅಥವಾ ಅವರು ಯಾವ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಕಂಪನಿಯಲ್ಲಿ ಅವರು ಮಾಡಿದಂತಹ ಸಾಧನೆಗೆ ಹೆಚ್ಚಿನ ಏನು ವಿಶೇಷವಾದಂತಹ ಅವಕಾಶಗಳನ್ನು ಕಂಪನಿ ಅವರಿಗೆ ಕೊಟ್ಟಿದೆ, ಇದೆಲ್ಲದರ ಬಗ್ಗೆ ನಾವು ತಿಳಿಸುವಂಥ ಕಾರ್ಯವನ್ನು ಮಾಡುವಂಥದ್ದು ತುಂಬ ಮುಖ್ಯ. ಇದಾದರೆ ನಾವು ಆ ಒಂದು ಪ್ರೆಸೆಂಟೇಷನ್ ವಿಷಯದಲ್ಲಿ ನಾವು ಗೆದ್ದ ಹಾಗಾಗುತ್ತೆ. ಆ ನಂತರ ಬರುವಂಥದ್ದು ಪ್ರಶ್ನೋತ್ತರಗಳು, ಕ್ವಶನ್ ಆ್ಯಂಡ್ ಸೆಷನ್ ಅಂತ ನಾವು ಅದನ್ನು ಕರಿತೀವಿ. ಪ್ರಶ್ನೋತ್ತರ ಯಾಕಂತ ಹೇಳಿದರೆ, ನಾವು ಹೇಳಿದ್ದನ್ನೆಲ್ಲ ಅವರು ಕೇಳಿರೋದಿಲ್ಲ, ಅಥವಾ ಹೇಳಿದ್ದನ್ನೆಲ್ಲ ಅವರ ತಲೆಯೊಳಗೆ ತುಂಬಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ಅನೇಕ ಸಂದೇಹಗಳು ಬರ್ತವೆ. ಇವತ್ತು ಸಮಾಜದಲ್ಲಿ ಸಾಕಷ್ಟು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿದ್ರೂ ಕೂಡ ಬೇರೆ ಬೇರೆ ಕಾರಣದಿಂದ ಸಮಸ್ಯೆಗಳು ಉದ್ಭವ ಆಗಿರೋದನ್ನು ನೀವು ಎಲ್ಲರೂ ಕೂಡ ಗಮನಿಸಿರ್ತೇವೆ. ಹಾಗಾಗಿ ಪ್ರಶ್ನೋತ್ತರ ಅಂತ ಹೇಳುವಂಥದ್ದು ಈ ಒಂದು ಹೋಮ್ ಮೀಟಿಂಗಲ್ಲಿ ತುಂಬ ಪ್ರಾಮುಖ್ಯವಾಗಿ ಇರುವಂಥ ವಿಚಾರ. ಪ್ರಶ್ನೋತ್ತರದಲ್ಲಿ ನಾವು ಹೇಗೆ ವ್ಯವಹಾರವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಅವರಿಗೆ ಬಂದಂತಹ ಸಂದೇಹಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಇಲ್ಲಿ ಅತಿಥಿಗಳು, ಅಂದರೆ ನಾವೇನು ಪ್ರಾಸ್ಪೆಕ್ಟನ್ನು ಅಲ್ಲಿ ಸೆಟ್ ಮಾಡಿರ್ತೀವಲ್ಲ, ನಾವೇನು ಅತಿಥಿಗಳನ್ನು ಅಲ್ಲಿ ಆ ಒಂದು ಹೋಮ್ ಮೀಟಿಂಗ್ಗೆ ಆಹ್ವಾನಿಸಿರ್ತೀವಲ್ಲ, ಅವರೇ ಪ್ರಶ್ನೆಗಳು ಯಾವುದೇ ಇದ್ರೂ ಕೂಡ ನಾವು ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಆ ಪ್ರಶ್ನೆಗಳಿಗೆ ಧೈರ್ಯವಾಗಿ ನಾವು ಉತ್ತರಿಸುವಂಥದ್ದು ತುಂಬ ಮುಖ್ಯ. ಯಾವ ಪ್ರಶ್ನೆಗಳಿದ್ರೂ ಕೂಡ ಅವರ ಪ್ರಶ್ನೆಗಳಿಗೆ ಹಿಂಜರಿಕೆ ಇಲ್ಲದೆ ನೇರವಾಗಿ ಧೈರ್ಯವಾಗಿ ಉತ್ತರಿಸುವಂಥ ಕಾರ್ಯವನ್ನು ನಾವು ಮಾಡಲೇಬೇಕು. ಅವರಲ್ಲಿರುವಂತಹ ಸಣ್ಣ 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 ಅನುಮಾನಗಳನ್ನು ನಿವಾರಿಸುವಂಥ ಕಾರ್ಯವನ್ನು ನಾವು ಮಾಡುವಂಥದ್ದು ತುಂಬ ಮುಖ್ಯ. ಮತ್ತು ನಮ್ಮ ಒಂದು ವಿಚಾರವನ್ನು ಅವರಿಗೆ ಪ್ರಸ್ತುತಪಡಿಸುವಂಥ ಸಂದರ್ಭದಲ್ಲಿ ಅದು ತುಂಬ ಸರಳವಾಗಿರಬೇಕು ಮತ್ತು ಸತ್ಯ ವಿಚಾರವನ್ನಷ್ಟೇ ನಾವು ಹೇಳುವಂಥ ಕಾರ್ಯವನ್ನು ಮಾಡಬೇಕು. ಇಲ್ಲದ ವಿಚಾರಗಳನ್ನು ನಾವು ಹೇಳಿ ಅವರಿಗೆ ಅನುಮಾನ ಹುಟ್ಟಿಸುವಂಥ ಕಾರ್ಯವನ್ನು ಯಾವತ್ತೂ ಕೂಡ ಮಾಡಬಾರ್ದು. ಏನೇ ನಾವು ಹೇಳುವಂಥದ್ದು ಇದ್ರೂ ಕೂಡ ನಿಖರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಮತ್ತು ಅಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಆತ್ಮಸ್ಥೈರ್ಯದಿಂದ ಹೇಳುವಂಥ ಕಾರ್ಯವನ್ನು ನಾವು ಮಾಡುವಂಥದ್ದು ತುಂಬ ಮುಖ್ಯ. ಇನ್ನೇನು ಹಾಗಾದರೆ ಇದೆ, ಇಷ್ಟು ಮಾತ್ರವಾ ಅಂತ ನೋಡಿದರೆ ಖಂಡಿತ ಅಲ್ಲ. ನಾವಿಲ್ಲಿ ಇರುವಂತಹ ವಿಚಾರ ಕ್ಲೋಸಿಂಗ್. ಒಂದು ಹೋಮ್ ಮೀಟಿಂಗ್ ಹೋದ್ಮೇಲೆ ಅಲ್ಲಿ ಬಿಸ್ನೆಸ್ ಕ್ಲೋಸ್ ಆಗುವಂಥದ್ದು ತುಂಬ ಮುಖ್ಯ. ಈ ಬಿಸ್ನೆಸ್ ಕ್ಲೋಸ್ ಆಗದೇ ಇದ್ದರೆ ನಾವು ಮಾಡಿದಂಥ ಎಲ್ಲ ಕೆಲಸಗಳು ವ್ಯರ್ಥ ಆಗ್ತದೆ. ಹಾಗಾಗಿ ಆದಷ್ಟು ಆ ದಿವಸ ಆ ಕ್ಷಣದಲ್ಲಿ ಅವರು ನಮ್ಮ ವ್ಯವಸ್ಥೆ ಒಳಗೆ ಬರುವ ಹಾಗೆ ನೋಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಅದಕ್ಕೆ ಪವರ್ ಕ್ಲೋಸಿಂಗ್ ಅಂತ ನಾವು ಹೇಳ್ತೇವೆ. ಈ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡ್ರಿ, ಮಾಹಿತಿಯನ್ನು ತಿಳ್ಕೊಂಡಿದ್ರಿ, ನಾವು ಹೇಳಿದಂತಹ ಎಲ್ಲ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ರಿ, ನಿಮ್ಮ ಸಂದೇಹಗಳನ್ನು ನೀವು ಕೇಳಿ ನಿವಾರಣೆ ಮಾಡ್ಕೊಂಡಿದ್ರಿ. ಹಾಗಾದರೆ ನೀವು ಈ ವ್ಯವಸ್ಥೆ ಒಳಗೆ ಬನ್ನಿ.
ಇಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ನಾವು ಮಾಡೋಣ, ನಾವು ಜೊತೆ ಸೇರಿ ಈ ರೀತಿಯ ಸಾಧನೆಯನ್ನು ಮಾಡೋಣ ಅಂತ ಹೇಳಿ ಅವರನ್ನು ಈ ಒಂದು ವ್ಯವಸ್ಥೆ ಒಳಗೆ ಕರೆತರುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಪವರ್ ಕ್ಲೋಸಿಂಗ್ ಅಂತ ನಾವು ಹೇಳ್ತೇವೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅವರಿಗೆ ಯಾವ ರೀತಿ ಜಾಯಿನ್ ಆಗಬೇಕು, ಯಾವ ರೀತಿ ಇದರಲ್ಲಿ ತಯಾರಿಗಳಿರುತ್ತೆ, ಸಿದ್ಧತೆಗಳಿರುತ್ತೆ ಮತ್ತು ಈ ಉತ್ಪನ್ನದ ಖರೀದಿಯ ವಿಚಾರಗಳನ್ನು ಎಲ್ಲ ತಿಳಿಸಿ ಅವರನ್ನು ಈ ಒಂದು ವ್ಯವಸ್ಥೆ ಒಳಗೆ ಕರೆತರುವಂಥ ಕಾರ್ಯವನ್ನು ಆ ಕ್ಷಣದಲ್ಲಿ ನಾವು ಮಾಡಿದರೆ ಅದು ದೊಡ್ಡ ಮಟ್ಟದ ಸಾಧನೆಯನ್ನು ನಾವು ಮಾಡಿದಾಗುತ್ತೆ. ಪವರ್ ಕ್ಲೋಸಿಂಗ್ ಅಂತ ಹೇಳುವಂಥದ್ದು ತುಂಬ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾವು ಯಾರನ್ನು ಕರ್ಕೊಂಡು ಹೋಗಿರ್ತೀವಿ, ನಮ್ಮ ಅವಕಾಶವನ್ನು ಕೊಟ್ಟಂತಹ ನಮ್ಮ ಅಪ್ಲೈನ್ ಇರ್ಬೋದು ಅಥವಾ ನಮಗೆ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಕೊಡುವಂತಹ ವ್ಯಕ್ತಿಗಳಿರ್ಬೋದು, ಅವರ ಮಾತುಗಳು ಇಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಹಾಗಾಗಿ ಅಂತಹವರ ಸಹಕಾರವನ್ನು ಪಡ್ಕೊಂಡು ಇಲ್ಲಿ ಪವರ್ ಕ್ಲೋಸಿಂಗನ್ನು ಮಾಡುವಂಥದ್ದು ತುಂಬ ಮುಖ್ಯ. ಇನ್ನು ಅವರು ನಮ್ಮ ಜೊತೆ ವ್ಯವಸ್ಥೆ ಒಳಗೆ ಬಂದ ನಂತರ ಮುಂದಿನ ಹಂತದಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಲಿಕ್ಕೆ ಇದೆ ಅಂತ ಹೇಳೋದನ್ನು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ತಿಳಿಸುವಂಥ ಕಾರ್ಯವನ್ನು ನಾವು ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದರೆ ನಾವು ಕೇವಲ ಬಂದೆವು, ಅಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಹೋದೆವು, ಮಾಹಿತಿಯನ್ನು ಕೊಟ್ಟ ನಂತರ ಮುಂದೇನು ಅಂತ ಹೇಳೋದನ್ನು ಹೇಳದೇ ಹೋದರೆ ತಪ್ಪಾಗುತ್ತೆ. ಅವರಿಗೆ ಇವರ ಲಾಭಕ್ಕಾಗಿ ಈ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಹೇಳುವಂತಹ ಭಾವನೆಗಳನ್ನು ಹುಟ್ಟಿಸುವಂಥ ಕಾರ್ಯವನ್ನು ಯಾವತ್ತೂ ಕೂಡ ನಾವು ಮಾಡಲೇಬಾರದು. ಹಾಗಾಗಿ ಅವರಿಗೆ ಮುಂದಿನ ತರಬೇತಿಗಳ ಬಗ್ಗೆ, ಮುಂದೆ ನೀವು ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳೋದರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಪಾಯಿಂಟ್ ಏನಂತ ಹೇಳಿದರೆ ಫಾಲೋ ಅಪ್ ಅಂತ ಹೇಳುವಂಥದ್ದು. ಫಾಲೋ ಅಪ್ ಅಂತ ಹೇಳುವಂಥದ್ದು ಒಂದು ನಿರಂತರವಾದಂತಹ ಪ್ರಕ್ರಿಯೆ. ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವು ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಫಾಲೋ ಅಪ್ ಅಂತ ಹೇಳುವಂಥದ್ದು ಇರಲೇಬೇಕು. ಏನು ನಾವು ಫಿಸಿಕಲ್ ಮೀಟಿಂಗು, ಈಗ ನಾವು ನೇರವಾಗಿ ಮುಖಾಮುಖಿಯಾಗಿ ಮೀಟಿಂಗನ್ನು ಮಾಡುವಂಥದ್ದು ಒಂದು ಆದರೆ ಅದರ ಮುಂದುವರಿದ ಭಾಗವಾಗಿರುವಂಥದ್ದು ಫಾಲೋ ಅಪ್. ಮೀಟಿಂಗ್ನ ನಂತರ ಎಲ್ಲರ ಜೊತೆ ನಾವು ಸಂಪರ್ಕದಲ್ಲಿ ಇರುವಂಥದ್ದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಒಂದಷ್ಟು ಜನ ನಮ್ಮ ಮಾತುಗಳನ್ನು ಕೇಳಿರ್ಬೋದು, ಒಂದಷ್ಟು ಮಂದಿ ಮಾತುಗಳನ್ನು ಕೇಳದೇ ಇರ್ಬೋದು, ಒಂದಷ್ಟು ಮಂದಿ ಮಾತುಗಳನ್ನು ಕೇಳಿ ಅವರು ಈ ವ್ಯವಸ್ಥೆಯೊಳಗೆ ಬಂದಿರ್ಬೋದು, ಕೆಲವೊಂದಷ್ಟು ಜನ ಬರದೇ ಇರಬಹುದು. ಆ ಬಂದಂತಹ ವ್ಯಕ್ತಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡಲಿಕ್ಕಾಗಿ ಫಾಲೋ ಅಪ್ ಅನ್ನು ಮಾಡಬೇಕು. ಯಾರು ಈ ವ್ಯವಸ್ಥೆಯೊಳಗೆ ಬಂದಿಲ್ಲ ಅವರಿಗೆ ಆ ವ್ಯವಸ್ಥೆಯ ಬಗ್ಗೆ ಇನ್ನಷ್ಟು ತಿಳಿಸಲಿಕ್ಕೆ, ಇನ್ನಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಫಾಲೋಅಪ್ ಕಾರ್ಯವನ್ನು ಮಾಡಬೇಕು. ಮುಂದಿನ ಮೀಟಿಂಗ್ಗಳು ಏನು ಅಂತ ಹೇಳೋದರ ಬಗ್ಗೆ ಮಾಹಿತಿಯನ್ನು ರವಾನಿಸುವಂಥ ಕಾರ್ಯವನ್ನು ಮಾಡಬೇಕು. ಮುಂದಿನ ತರಬೇತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರ ಆ ತರಬೇತಿಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಅವರನ್ನು ನೋಡುವಂಥ ಕಾರ್ಯವನ್ನು ಮಾಡಬೇಕು. ಅವರಿಗೆ ಭವಿಷ್ಯದಲ್ಲಿ ಅವರ ಗೆಲುವನ್ನು ನಾವು ಸಂಭ್ರಮಿಸಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕಾರ್ಯವನ್ನು ನಾವು ಮಾಡುವಂಥದ್ದು ತುಂಬ ಮುಖ್ಯ. ಯಾಕಂತ ಹೇಳಿದರೆ ಕೇವಲ ಒಂದು ವ್ಯವಸ್ಥೆಯ ಬಗ್ಗೆ ತಿಳಿಸಿ ಅವರನ್ನು ವ್ಯವಸ್ಥೆಯೊಳಗೆ ಕರೆತರುವಂಥದ್ದು ಮಾತ್ರ ಅಲ್ಲ, ಬದಲಾಗಿ ಅವರಿಗೆ ಅವರ ಗೆಲುವಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ಕೊಟ್ಟು, ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರನ್ನು ಮುಂಚೂಣಿಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯ ಕೂಡ ತುಂಬ ಮುಖ್ಯ. ಆ ಕಾರಣಕ್ಕಾಗಿ ಫಾಲೋಅಪ್ ಅಂತ ಹೇಳುವಂಥದ್ದು ತುಂಬ 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 ಪ್ರಾಮುಖ್ಯವಾಗಿರುವಂಥದ್ದು. ಅದನ್ನು ಪರಿಣಾಮಕಾರಿಯಾಗಿ ನಾವೆಲ್ಲ ಮಾಡುವಂಥದ್ದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಹೋಮ್ ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನೇನೇ ಹೇಳುವುದಾದರೂ ಕೂಡ ಆತ್ಮವಿಶ್ವಾಸದಿಂದ ನಾನು ಹೇಳುವಂಥ ಕಾರ್ಯವನ್ನು ಮಾಡಲೇಬೇಕು. ಯಾಕಂತ ಹೇಳಿದರೆ ನಾನು ಹೇಳುವಂತಹ ವಿಚಾರ ಅವರು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ನನಗೆ ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಇಲ್ಲದೇ ಇದ್ದರೆ ಖಂಡಿತವಾಗಿ ಅವರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆತ್ಮವಿಶ್ವಾಸದಿಂದ ಯಾವಾಗ ಹೇಳ್ತೇನೆ ಆವಾಗ ಅಲ್ಲಿ ಸತ್ಯ ಅಂತ ಹೇಳುವಂಥದ್ದು ಹೊರಬರ್ತದೆ. ಹಾಗಾಗಿ ಆತ್ಮವಿಶ್ವಾಸದ ನುಡಿಗಳನ್ನು ನಾವು ಆಡುವಂಥದ್ದು ತುಂಬ ಮುಖ್ಯ. ಇನ್ನು ಬಳಸುವಂತಹ ಭಾಷೆ ಇದೆಯಲ್ಲ, ಅದು ಅತ್ಯಂತ ಸರಳವಾಗಿರಬೇಕು. ಕ್ಲಿಷ್ಟಕರವಾದಂತಹ ವಿಚಾರಗಳನ್ನು ಖಂಡಿತವಾಗಿ ನಾವಲ್ಲಿ ನಮ್ಮ ಜ್ಞಾನ ಇದೆ ಅಂತ ಹೇಳಿ ನಾವು ಅದನ್ನು ನಮ್ಮ ಪಾಂಡಿತ್ಯದ ಪ್ರದರ್ಶನವನ್ನು ನಾವು ಮಾಡಲಿಕ್ಕೆ ಯಾವತ್ತಿಗೂ ಹೋಗಬಾರ್ದು. ನಾವು ಸರಳವಾದ ಭಾಷೆಯನ್ನು ಬಳಸಿ ಅಲ್ಲಿ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ಯಾವತ್ತೂ ಕೂಡ ನೀನು ಈ ಉತ್ಪನ್ನವನ್ನು ಖರೀದಿ ಮಾಡಲೇಬೇಕು, ಇದನ್ನು ಮಾಡಿದರೆ ಒಳ್ಳೆಯದಾಗುತ್ತೆ, ಇವತ್ತೇ ಖರೀದಿ ಮಾಡು, ಈ ಕ್ಷಣವೇ ಖರೀದಿ ಮಾಡು ಅಂತ ಹೇಳಿ ಒತ್ತಡವನ್ನು ನಾವು ಹಾಕಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದರೆ ಡೋಂಟ್ ಪುಷ್ ಅಂತ ನಾವು ಅದನ್ನು ಕರಿತೇವೆ. ಇಲ್ಲಿ ಒತ್ತಡವನ್ನು ಹಾಕಿದರೆ ಇವ ಯಾಕೋ ಒಂದು ಅವನ ಉತ್ಪನ್ನ ಮಾರಾಟ ಮಾಡಲಿಕ್ಕೆ ಇವ ಬಂದಿದ್ದಾನೆ ಅಂತ ಹೇಳುವಂಥ ಭಾವನೆಗಳು ಬರ್ತದೆ. ಅದು ಬರದ ಹಾಗೆ ನಾವು ನೋಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ನಮ್ಮ ಎನರ್ಜಿ ಅಂತ ಹೇಳುವಂಥದ್ದು, ನಾವೇನಲ್ಲಿ ಇಡೀ ಸೆಷನನ್ನು ನಾವು ತಗೊಳ್ತೇವೆ, ಸುಮಾರು 1-1.5 ಗಂಟೆಗಳ ಕಾಲ ನಾವು ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತೇವಲ್ಲ,
ಆ ಸಂಪೂರ್ಣ ಅವಧಿಯಲ್ಲಿ ನಾವು ಸಂಪೂರ್ಣ ಎನರ್ಜೆಟಿಕ್ ಆಗಿರುವಂತಹದ್ದು ತುಂಬ ಮುಖ್ಯ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಅವರು ನಮ್ಮ ಎನರ್ಜಿಯನ್ನು ನೋಡಿ ಅವರು ಒಂದು ಹೌದು ಇದರಲ್ಲಿ ಏನೋ ಒಂದು ವಿಶೇಷವಾದಂತಹ ವಿಚಾರಗಳು ಇದೆ, ಹಾಗಾಗಿ ನಾನು ಕೂಡ ಈ ಒಂದು ವ್ಯವಸ್ಥೆ ಒಳಗೆ ಬರಬೇಕು ಅಂತ ಹೇಳಿ ನಂಬಿ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಮ್ಮ ಎನರ್ಜಿ ಕಮ್ಮಿ ಆಗದ ಹಾಗೆ ನಾವು ನೋಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಆತ್ಮವಿಶ್ವಾಸದಿಂದ ಮಾತನಾಡಬೇಕು, ನಮ್ಮ ಹಾವಭಾವಗಳು ಚೆನ್ನಾಗಿರಬೇಕು, ಬಳಸುವಂತಹ ಭಾಷೆಗಳು ಸುಂದರವಾಗಿರಬೇಕು, ಕ್ಲಿಷ್ಟಕರವಾದಂತಹ ಯಾವ ವಿಚಾರಗಳನ್ನು ಅವರಿಗೆ ಹೇಳಲಿಕ್ಕೆ ನಾವು ಹೋಗಬಾರ್ದು, ಎಲ್ಲಿ ಕೂಡ ಒತ್ತಡವನ್ನು ಹಾಕಬಾರ್ದು, ಮತ್ತು ನಮ್ಮ ಎನರ್ಜಿ ಲೆವೆಲನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಈ ಇಷ್ಟು ಅಂಶಗಳನ್ನು ನಾವು ಮಾಡುವಂತಹ ಹೋಮ್ ಮೀಟಿಂಗಲ್ಲಿ ಅಳವಡಿಸಿಕೊಂಡದ್ದೇ ಆದರೆ ಖಂಡಿತವಾಗಿ ಕೂಡ ನಾನು ಹೇಳ್ತೇನೆ, ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇದಾಗಿತ್ತು ಇವತ್ತಿನ ಈ ಒಂದು ಹೋಮ್ ಮೀಟಿಂಗ್ನ ವಿಚಾರ. ಇದರ ಬಗ್ಗೆ ನೀವೆಲ್ಲರೂ ಕೂಡ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತವಾಗಿ ಕೂಡ ಇದನ್ನು ನಿಮ್ಮ ವ್ಯವಸ್ಥೆಯೊಳಗೆ ನೀವು ಅಳವಡಿಸಿಕೊಂಡು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸುವ ಅಂತ ನಿಮ್ಮ ಹೆಜ್ಜೆಗಳು ಹಾದು ಹೋಗುವಂತಾಗಲಿ ಅಂತ ಹೇಳುವಂತಹ ಶುಭಾಶಯದ ನುಡಿಗಳೊಂದಿಗೆ ಈ ಮೀಟಿಂಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ. ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಎಲ್ರಿಗೂ ಒಳಿತಾಗಲಿ. ನಮಸ್ಕಾರ.